ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಶುಕ್ಲಪಕ್ಷೆ. ಇಂದು ಶನಿವಾರ 18ನೇ ತಾರೀಖು. ಇಂದು ಚತುರ್ಥಿ ತಿಥಿ ಹಾಗೂ ಇಂದು ಪೂರ್ವ ಫಲ್ಗುಣಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಪೂರ್ವ ಫಲ್ಗುಣಿ ನಕ್ಷತ್ರದ ಅಧಿಪತಿ ರವಿಯಾಗಿದ್ದಾನೆ. ಹೀಗಾಗಿ ಇಂದು ಎಲ್ಲರಿಗೂ ನಮ್ಮದೇ ನಡೆಯಬೇಕು ಅನ್ನುವಂತಹ ಒಂದು ಧೋರಣೆ ಇರುತ್ತೆ. ನಿನ್ನೆ ರವಿಯ ಗೋಚಾರ ಕೂಡ ಆಗಿದೆ. ಹೀಗಾಗಿ ಅನೇಕ ಬದಲಾವಣೆಗಳನ್ನು ಎಲ್ಲರೂ ನೋಡ್ತಾ ಇದ್ದೇವೆ. ಮೇಷರಾಶಿಯವರಿಗೆ ಇಂದು ಇದು ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಮಾಡುವಂತಹ R&D ಕೆಲಸ ಇರಬಹುದು, ಗಣಿತದ ಕೆಲಸ ಇರಬಹುದು, ರಿಸರ್ಚ್ ಇರಬಹುದು, ಇತ್ಯಾದಿಗಳನ್ನು ಮಾಡ್ಕೊಂಡಿರುವಂಥವ್ರು ಮತ್ತು ಕಲಾವಿದರು, ಇವರಿಗೆಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ಫಲವನ್ನು ಇವತ್ತು ನೀವು ನೋಡ್ತೀರಿ. ಆದರೆ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಜೀವನದಲ್ಲಿ ಇದು ಅಷ್ಟೊಂದು ಒಳ್ಳೆಯದಾದಂತಹ ಗೋಚಾರ ಆಗಿರೋದಿಲ್ಲ. ವೃಷಭ ರಾಶಿಯವರಿಗೆ ಹಿಂದಿನ 3-4 ದಿನಗಳಲ್ಲಿ ಅತ್ಯುತ್ತಮವಾದಂತಹ ಫಲವನ್ನು ನೋಡ್ತಾ ಇದ್ರಿ. ಆದರೆ ಇಂದು ಮನಸ್ಸಿಗೆ ಕ್ಲೇಶ, ಕೋರ್ಟು ಕಚೇರಿ ವ್ಯವಹಾರಗಳೇ ಇರಬಹುದು ಅಥವಾ ಆಸ್ತಿಪಾಸ್ತಿ ವಿಚಾರಗಳು, ಇವುಗಳಲ್ಲೆಲ್ಲ ಸ್ವಲ್ಪ ಮನಸ್ಸಿಗೆ ನಿಮಗೆ ಕ್ಲೇಶವಾಗುತ್ತೆ. ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ, ಮನಸ್ಸಿಗೆ ನೆಮ್ಮದಿ ಹಾಗೂ ಇಂದು ನಿಮ್ಮ ಮಾತಿನ ಚಾಕಚಕ್ಯತೆಯಿಂದ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ನೋಡಬಹುದು. ಮಾಧ್ಯಮಗಳಲ್ಲಿ ಯಾರ್ಯಾರಿದ್ದೀರಿ ನಿಮಗೆಲ್ಲರಿಗೂ ಅತ್ಯುತ್ತಮವಾದಂತಹ ದಿವಸ. ಕರ್ಕ ರಾಶಿಯವರಿಗೆ ನಿಮ್ಮ ದ್ವಿತೀಯ ಭಾವ ಅಂದರೆ ನಿಮ್ಮ ಸಂಸಾರ ಹಾಗೂ ಕುಟುಂಬ ಸ್ಥಾನಕ್ಕೆ ಚಂದ್ರ ಬರ್ತಾ ಇದ್ದಾನೆ. ಹೀಗಾಗಿ ಇದರಿಂದ ಸ್ವಲ್ಪ ಮನೆಯ ಬಗ್ಗೆ ಗಮನವನ್ನು ಹೆಚ್ಚಾಗಿ ಕೊಡಬೇಕಾಗತ್ತೆ. ಮನೆಯಲ್ಲೇ ಇದ್ದು ಮನೆಯ ಕೆಲಸಗಳನ್ನು ಮಾಡಿಕೊಳ್ಳುವಂತಹ ಪ್ಲ್ಯಾನನ್ನು ಇವತ್ತು ನೀವು ಮಾಡಬಹುದು. ಆಚೆಯವರ ಅಷ್ಟೊಂದು ನಿಮಗೆ ಸಹಕಾರ ಇರೋದಿಲ್ಲ. ಸಿಂಹರಾಶಿಯವರಿಗೆ ನಿಮ್ಮ ರಾಶಿಗೆ ಚಂದ್ರ ಬಂದಿದ್ದಾನೆ. ಹೀಗಾಗಿ ಹಿಂದಿನ 2-3 ದಿನಗಳಲ್ಲಿದ್ದಂತಹ ದೊಡ್ಡ ತೊಂದರೆಗಳಿಂದ ಸ್ವಲ್ಪ ಈಗ ಮನಸ್ಸಿಗೆ ಆರಾಮ ಪ್ರಾಪ್ತಿಯಾಗುತ್ತೆ. ಆದರೂ ಕೂಡ ರವಿ ಮತ್ತು ಗುರು ವ್ಯಯಭಾವದಲ್ಲಿ ಇರೋದ್ರಿಂದ ಬಹಳ ದೊಡ್ಡದಾದಂತಹ ಬದಲಾವಣೆಗಳನ್ನು ನೀವೀಗ ಜೀವನದಲ್ಲಿ ನೋಡ್ತಾ ಇದ್ದೀರಿ. ಅದರ ಪ್ರಕಾರ ನೀವು ನಡ್ಕೋಬೇಕಾಗತ್ತೆ. ಕನ್ಯಾ ರಾಶಿಯವರಿಗೆ ಹಿಂದಿನ 2-3 ದಿನಗಳಲ್ಲಿ ಬಹಳ ದೊಡ್ಡದಾದಂತಹ ಮನಸ್ಸಿನ ನೆಮ್ಮದಿ ಎಲ್ಲವನ್ನು ನೋಡಿದ್ರಿ. ಇಂದು ಸ್ವಲ್ಪ ಮನಸ್ಸಿಗೆ ಕ್ಲೇಶವಾಗಬಹುದು. ಆದರೂ ಕೂಡ ನಿಮ್ಮ ಸಮಯ ಈಗ ತುಂಬಾ ಚೆನ್ನಾಗಿ ಇರೋದ್ರಿಂದ ಸಣ್ಣ ಪುಟ್ಟ ತೊಂದರೆಗಳಿಂದ ಮನಸ್ಸಿಗೆ ನಿಮಗೆ ನೋವು ಆಗೋದಿಲ್ಲ. ತುಲಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ, ರವಿ ದಶಮಕ್ಕೆ ಬಂದಿದ್ದಾನೆ ಮತ್ತು ಚಂದ್ರ ನಿಮ್ಮ 11ನೇ ಮನೆಯಲ್ಲಿ ಲಾಭಸ್ಥಾನಕ್ಕೆ ಬಂದಿರೋದ್ರಿಂದ ಇಷ್ಟಾರ್ಥ ಸಿದ್ಧಿ, ಧನಾಗಮ, ಮಿತ್ರರಿಂದ ನೆಮ್ಮದಿ. ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಒಮ್ಮೆಲೆ ಎಲ್ಲರೂ ಕೂಡ ನಿಮ್ಮನ್ನು ಮುತ್ತಾಕ್ಕೊಳ್ತಾರೆ. ಏನು ನೀವು ಮಾಡ್ತಿರೋ ಅದು ಮಾತ್ರ ಸರಿ ಅಂತ ಎಲ್ಲರೂ ಕೂಡ ನಿಮಗೆ ಪ್ರಶಂಸೆಯನ್ನು ಕೂಡ ಕೊಡುವಂತಹ ದಿವಸ. ಧನು ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ಕ್ಲೇಶ ಸ್ವಲ್ಪ ಬಗೆಹರಿಯುತ್ತೆ. ಏನೋ ಒಂದು ಮಾರ್ಗವನ್ನು ಹುಡುಕಿಕೊಳ್ಳಲೇಬೇಕಲ್ಲವೇ ಅನ್ನುವಂತಹ ಒಂದು ನಿಲುವು ಬಂದು ಮುಂದೇನು ಮಾಡಬೇಕು ಅನ್ನೋದನ್ನು ನೀವೀಗ ನೋಡ್ತೀರಿ. ಹಿರಿಯರ ಆಶೀರ್ವಾದ ಮತ್ತು ಸಹಕಾರ ಸಾಧ್ಯ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಅಷ್ಟಮಕ್ಕೆ ಚಂದ್ರ ಬರ್ತಾ ಇದ್ದಾನೆ. ಹೀಗಾಗಿ ಅತ್ಯುತ್ತಮವಾದಂತಹ ದಿವಸ ಏನೂ ಆಗಿಲ್ಲ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ, ನಿಮ್ಮ ಹೃದಯಕ್ಕೆ ಅತಿ ಹತ್ತಿರದವರ ಜೊತೆಗೆ ಸ್ವಲ್ಪ ಕಷ್ಟವಾಗುತ್ತೆ ಇವತ್ತು. ಮಾತು ಹೆಚ್ಚು ಬೇಡ, ಯಾಕೆಂದರೆ ರವಿ ಸಪ್ತಮದಲ್ಲಿ ಆಗಲೇ ಇರೋದರಿಂದ ಪ್ರೀತಿ ಪಾತ್ರರೊಡನೆ ಸಣ್ಣ ಪುಟ್ಟ ಜಗಳಗಳು ಕೂಡ ಬಹಳ ದೊಡ್ಡ ವೈಮನಸ್ಯ ಆಗಿ ಪರಿಣಮಿಸಬಹುದು. ಹೀಗಾಗಿ ಹೆಚ್ಚು ಮಾತು ಇವತ್ತು ಬೇಡ. ಕುಂಭರಾಶಿಯವರಿಗೆ ಉತ್ತಮ ದಿನಗಳು ಮುಂದುವರಿತಾ ಇದೆ. ರವಿ ಷಷ್ಠದಲ್ಲಿ ಹಾಗೂ ಚಂದ್ರ ಸಪ್ತಮಕ್ಕೆ. ಮನಸ್ಸಿಗೆ ನೆಮ್ಮದಿ, ಸಂಸಾರದಲ್ಲಿ ನೆಮ್ಮದಿ, ದಾಂಪತ್ಯದಲ್ಲಿ, ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲಿ ಮತ್ತು ಸಹೋದ್ಯೋಗಿಗಳೊಂದಿಗೂ ಕೂಡ ಅತ್ಯುತ್ತಮವಾದಂತಹ ದಿವಸ. ಮೀನರಾಶಿಯವರಿಗೆ ಚಂದ್ರ ಷಷ್ಠಕ್ಕೆ ಬಂದಿರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಶತ್ರುನಾಶ, ಶತ್ರುಧ್ವಂಸ. ನಿಮಗೆ ತೊಂದರೆ ಕೊಡ್ತಾ ಇದ್ದಂತಹ ಜನಗಳು ಇವತ್ತು ನಿಮಗೆ ಏನೂ ಮಾಡಲಿಕ್ಕಾಗೋದಿಲ್ಲ. ಹಾಗಂತ ಹೇಳಿ ಬಂಡೆಗೆ ಹೋಗಿ ತಲೆ ಚಚ್ಚಿಕೊಳ್ಳುವಂತಹ ಕೆಲಸದ ಅವಶ್ಯಕತೆ ಇಲ್ಲ. ನಿಮ್ಮ ಪಾಡಿಗೆ ನೀವು ಕೆಲಸವನ್ನು ಮುಂದುವರಿಸಿ, ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಆರೋಗ್ಯದಲ್ಲಿ ಕೂಡ ಸುಧಾರಣೆ ಸಾಧ್ಯ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ ಲೇಖನವನ್ನು ಮರಿಬೇಡಿ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.